ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ದೇವರ ವಾಕ್ಯ ನಮಗೆ ಬೆಳಕನ್ನು ಕೊಡುತ್ತದೆ. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವ್ ಲೈಟ್ ಅಂತ ಹೇಳ್ತದೆ. 119ನೇ ಕೀರ್ತನೆ 130ನೇ ವಚನ ಹೇಳ್ತದೆ, ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಓಕೆ, 119ನೇ ಕೀರ್ತನೆ 130ನೇ ವಚನ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ದ ಎಂಟ್ರೆನ್ಸ್ ಆಫ್ ಯುವರ್ ವರ್ಡ್ಸ್ ಗಿವ್ ಲೈಟ್, ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಸಿಂಪಲ್. ಇಲ್ಲಿ ಬೆಳಕಿದೆ, ಅಲ್ಲಿ ಕತ್ತಲೆಗೆ ಅಧಿಕಾರ ಇಲ್ಲ. ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆಗೆ ಅಧಿಕಾರ ಇಲ್ಲ. ಕತ್ತಲೆಗೆ ನೆಲೆ ಇಲ್ಲ, ಬಟ್ ಬೆಳಕಿಗೆ ನೆಲೆ ಇದೆ. ನೀವು ನೋಡ್ತೀರಿ, ಸ್ವಾಭಾವಿಕವಾಗಿ ಎಲ್ಲಿ ಬೆಳಕಿರ್ತದೆ ಅಲ್ಲಿ ಕತ್ತಲೆ ಇರುವುದಿಲ್ಲ. ಯಾಕಂದರೆ ಬೆಳಕಿಗೆ ನೆಲೆ ಇದೆ, ಬಟ್ ಕತ್ತಲೆಗೆ ನೆಲೆ ಇಲ್ಲ. ಅಬ್ಸೆನ್ಸ್ ಫ್ರಮ್ ದ ಲೈಟ್. ಕತ್ತಲೆ ಅಂತ ಹೇಳಿದರೆ ಇಲ್ಲಿ ಬೆಳಕಿರುವುದಿಲ್ಲ, ಅದರ ಪ್ರವೇಶವಿರುತ್ತದೆ. ಬಟ್ ಅದೇ ರೀತಿ ದೇವರು ಬೆಳಕಾಗಿದ್ದಾನೆ, ದೇವರ ವಾಕ್ಯ ಬೆಳಕಾಗಿದೆ. ನಾವು ಕೂಡ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಸೈತಾನನು ಆತನು ಕತ್ತಲೆ ಆಗಿದ್ದಾನೆ, ಬಟ್ ಆತನಿಗೆ ನೆಲೆ ಇಲ್ಲ. ಆತನಿಗೆ ನೆಲೆ ಇಲ್ಲ. ಆತನ ನೆಲೆ ಯಾವುದು ಅಂತ ಹೇಳಿದರೆ ವಿಶ್ವಾಸಿಗಳ ಅಜ್ಞಾನ. ಯಾವಾಗ ಅಜ್ಞಾನ ಮನೆ ಮಾಡುತ್ತದೆ ಅಲ್ಲಿ ಕತ್ತಲೆ ಇರ್ತೀವಿ. ಯಾಕಂತ ಹೇಳಿದರೆ ಬೆಳಕಿಲ್ಲದ ಕಾರಣ. ಅದಕ್ಕೆ ಬೈಬಲ್ ಹೇಳ್ತೇನೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಜ್ಞಾನೋದಯದ ಬೆಳಕು. The entrance of your words gives light, it gives understanding to the simple. ನಮಗೆ ದೇವರ ವಾಕ್ಯ ಯಾವಾಗ ಅರ್ಥ ಆಗ್ತದೆ ಅದೇ ಬೆಳಕು. ಸೈತಾನನ ಕೆಲಸ ಏನಂತ ಹೇಳಿದರೆ ನಮಗೆ ದೇವರ ವಾಕ್ಯ ಅರ್ಥ ಆಗಬಾರದು. ಕೆಲವರು ದೇವರ ವಾಕ್ಯವನ್ನು ಕೇಳ್ತಾರೆ, ಬಟ್ ಅವರು ಆ ವಾಕ್ಯಕ್ಕೆ ಸೀರಿಯಸ್ನೆಸ್ ಕೊಡೋದಿಲ್ಲ. ಯಾವಾಗ ಆ ವಾಕ್ಯಕ್ಕೆ ನಿಮ್ಮಲ್ಲಿ ಗಂಭೀರತೆ ಇರುವುದಿಲ್ಲ, ಸೀರಿಯಸ್ನೆಸ್ ಇರುವುದಿಲ್ಲ, ಅಲ್ಲಿ ಬೆಳಕಿರುವುದಿಲ್ಲ. ಯಾಕಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುವುದಿಲ್ಲ. ಅದೊಂದು ದಾರಿ ಮಗ್ಗುಲಲ್ಲಿ ಬಿದ್ದ ಬೀಜದ ಹಾಗೆ. 13ನೇ ಅಧ್ಯಾಯ 19ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳುತ್ತದೆ. ಮ್ಯಾಥ್ಯೂ ಚಾಪ್ಟರ್ 13:19 ನಲ್ಲಿ ಹೇಳ್ತದೆ, ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ವೆನ್ ಎನಿವನ್ ಹಿಯರ್ಸ್ ದ ವರ್ಡ್ ಆಫ್ ದ ಕಿಂಗ್ಡಮ್ and does not understand it, then the wicked one comes and snatches away what was sown in his heart. This is he who received seed by the wayside. ಇಲ್ಲಿ ನಾವು ನೋಡ್ತೇವೆ, ಯಾವಾಗ ನಾವು ತಿಳಿಯುವುದಿಲ್ಲ ಆ ವಾಕ್ಯವನ್ನು ಸೈತಾನನು ಕದ್ದುಕೊಂಡು ಹೋಗ್ತಾನೆ. ಈ ತಿಳುವಳಿಕೆ ಏನು ಮಾಡುತ್ತದೆ? ನಿನಗೆ ಬೆಳಕನ್ನು ಕೊಡುತ್ತದೆ. ದಟ್ಸ್ ಅ ಲೈಟ್. ಓಕೆ, ನಾವು ಸತ್ಯವೇದವನ್ನು ಓದುವಾಗ, ಪತ್ರಿಕೆಗಳನ್ನು ಓದುವಾಗ ಕೇವಲ ಒಂದೊಂದು ಸ್ಕ್ರಿಪ್ಚರ್ಗಳನ್ನು ಹಿಡಿಯುವುದಲ್ಲ, ಅದನ್ನು ಯಾಕೆ ಅಪೊಸ್ತಲ ಪೌಲನು ಯಾರಿಗೆ ಬರೆದದ್ದು? 3 ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಬರೆದದ್ದು, ಯಾಕೆ ಬರೆದದ್ದು, ಯಾರಿಗೆ ಬರೆದದ್ದು.
ಅಂತ. ಪ್ರೇಸ್ ಗಾಡ್. ಯಾವಾಗ ಬರೆದದ್ದು, ಯಾವ ಕಂಡೀಷನಲ್ಲಿ ಆತನು ಬರೆದ, ಯಾಕೆ ಆ ಪತ್ರಿಕೆಯನ್ನು ಬರೆದ, ಮತ್ತು ಯಾರಿಗೆ ಆತನು ಆ ಪತ್ರಿಕೆಯನ್ನು ಬರೆದ. ಯಾವಾಗ ಈ 3 ಸಂಗತಿಗಳು ನಮಗೆ ಅರ್ಥ ಆಗ್ತದೆ, ಆತನ ವಾಕ್ಯ ಬೋಧನೆಯ ಉದ್ದೇಶ ನಮಗೆ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್ ರೋಮನ್ಸ್ ಆತನು ಬರೆದಿದ್ದಾನೆ. ನಾವು ನೋಡ್ತೇವೆ ಧರ್ಮಶಾಸ್ತ್ರ ಮತ್ತು ಕೃಪೆ, ಧರ್ಮಶಾಸ್ತ್ರ ಮತ್ತು ಕೃಪೆ ಅದರ ಬಗ್ಗೆ ಬರೆದಿದ್ದಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಗಲಾತ್ಯದವರು ಆಲ್ರೆಡಿ ರಕ್ಷಣೆ ಹೊಂದಿದ್ದಾರೆ. ಗಲಾತ್ಯದವರು ಆಲ್ರೆಡಿ ಕ್ರಿಸ್ತನ ಕೃಪೆಯಿಂದ ಅವರು ರಕ್ಷಣೆ ಹೊಂದಿದ್ದಾರೆ. ಬಟ್ ರಕ್ಷಣೆ ಹೊಂದಿದ್ದರೂ ಕೂಡ ಅವರಿಗೆ ರಕ್ಷಣೆ ಹೊಂದಿದ್ದಾರೆ ಅಂತ ಗೊತ್ತಿಲ್ಲ. ಅವರು ರಕ್ಷಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇ ಡೋಂಟ್ ನೋ ದೇ ಆರ್ ಆಲ್ರೆಡಿ ಸೇವ್ಡ್. ಓಕೆ, ಒಂದು ಅದು ಆಯಿತು. ಇನ್ನೊಂದು ಸುಳ್ಳು ಸಹೋದರರು. ಅವರೇನು ಹೇಳ್ತಾರೆ, ಅನ್ಯ ಜನರಿಂದ ರಕ್ಷಣೆ ಹೊಂದಬೇಕಾದರೆ ಅವರು ಮೊದಲು ಯಹೂದ್ಯರಾಗಬೇಕು, ಅವರಿಗೆ ಸುನ್ನತಿ ಆಗಬೇಕು. ಓಕೆ, ಯಹೂದ್ಯರಾದ ನಂತರ ಅವರು ರಕ್ಷಣೆಯನ್ನು ಹೊಂದಲು ಯೋಗ್ಯರಾಗ್ತಾರೆ, ರಕ್ಷಣೆ ಹೊಂದಲು ಯೋಗ್ಯರು. ಇನ್ನೊಂದು ಗುಂಪು ಹೇಳ್ತಾ ಇತ್ತು, ನೀವು ರಕ್ಷಣೆ ಹೊಂದಿದ್ದೀರಿ, ಬಟ್ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ನೀವು ಅನುಸರಿಸಬೇಕು. ಧರ್ಮಶಾಸ್ತ್ರದ ಏನೆಲ್ಲ ಬರೆಯಲ್ಪಟ್ಟಿದೆ ಅದನ್ನು ನೀವು ಅನುಸರಿಸಬೇಕು. ಅವರ ಮಧ್ಯದಲ್ಲಿ ವಾದ ವಿವಾದ ಇತ್ತು. ನಾವು ನೋಡ್ತೇವೆ ಅನ್ಯ ಜನರಿಂದ ರಕ್ಷಣೆಗೆ ಬಂದವರು ಮತ್ತೆ ಯಹೂದ್ಯರಿಂದ ರಕ್ಷಣೆಗೆ ಬಂದವರು. ಯಹೂದ್ಯರು ಏನಾಗುತ್ತಿದ್ದಂತ ಹೇಳಿದ್ರೆ, ಯಹೂದ್ಯರು ಅವರು ಅನ್ಯ ಜನರ ಮನೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ, ಅವರು ನೀರು ಕುಡಿಯುತ್ತಿರಲಿಲ್ಲ. ನಾವು ನೋಡ್ತೇವೆ ಅವರಿಗೆ ಮತ್ತು ಇವರಿಗೆ ಹೊಕ್ಕು ಬಳಕೆ ಇರಲಿಲ್ಲ. ಓಕೆ, ಕೆಲವೊಮ್ಮೆ ಈ ಸತ್ಯ ಗೊತ್ತಿದ್ದರೂ ಕೂಡ ಕೆಲವರಿಗೆ ಭಯಪಟ್ಟು ಕೆಲವರು ಕಾಂಪ್ರಮೈಸ್ ಮಾಡ್ತಿದ್ದರು. ಇವನ್ ನಾವು ನೋಡ್ತೇವೆ ಅಪೊಸ್ತಲ ಪೇತ್ರ ಅಲ್ಲಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಆತನು ಅನ್ಯ ಜನರಿಂದ ರಕ್ಷಣೆ ಬಂದವರೊಟ್ಟಿಗೆ ಅವನು ಊಟ ಮಾಡ್ತಾ ಇದ್ದ. ಯಾಕೋಬನು ಈ ಯಹೂದ್ಯರಿಂದ ರಕ್ಷಣೆಗೆ ಬಂದವರ ಸಭಾಪಾಲಕ, ಪಾಸ್ಟರ್. ಯಾಕೋಬನ ಕಡೆಯಿಂದ ಬರುತ್ತಿರುವಾಗ ಅವರನ್ನು ನೋಡಿ ತಮ್ಮನ್ನು ಇಮಿಡಿಯೇಟ್ಲಿ ಸಪರೇಟ್ ಮಾಡ್ತಿದ್ದ. ಅದಕ್ಕೆ ಒಳಗೊಂದಿರುವಂಥದ್ದು ಹೊರಗೊಂದಿರುವಂಥದ್ದು. ಇದು ಅಪೊಸ್ತಲ ಪೌಲ ನೋಡ್ತಾನೆ, ಇದು ಆತನಿಗೆ ಸರಿಯಾಗಿ ಕಾಣಲಿಲ್ಲ. ರೈಟ್, ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 2ನೇ ಅಧ್ಯಾಯ 11ನೇ ವಚನ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ, ಗಲೇಷಿಯನ್ಸ್ 2:11 ಗಲೇಷಿಯನ್ 2:11. ಕೇಪನು ಅಂತ್ಯೋಕಕ್ಕೆ ಬಂದಾಗ, ಕೇಪ ಅಂತ ಹೇಳಿದ್ರೆ ಪೇತ್ರ. ಓಕೆ, ಕೇಪನು ಅಂತ್ಯೋಕಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಓಕೆ, ಯಾಕಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಓಕೆ, ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ, ಸುನ್ನತಿ ಅಂದರೆ ಯಹೂದ್ಯರಿಂದ ರಕ್ಷಣೆ ಬಂದವರು, ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಕೆಲವರಿಗೆ ಕೆಲವು ಟ್ರುತ್ ಅರ್ಥ ಆಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ಇವರು ರಕ್ಷಣೆ ಹೊಂದಿದ್ರು ಕೂಡ ಸ್ಟಿಲ್ ಅನ್ಯ ಜನರಿಂದ ರಕ್ಷಣೆ ಬಂದವರನ್ನು ಒಟ್ಟಿಗೆ ಇವರು ಊಟ ಮಾಡ್ತಿರ್ಲಿಲ್ಲ, ಅಥವಾ ಅನ್ಯ ಜನರೊಟ್ಟಿಗೆ ಇವರು ಊಟ ಮಾಡ್ತಿರ್ಲಿಲ್ಲ. ಇವನು ಪೇತ್ರನಿಗೆ ಟ್ರುತ್ ಗೊತ್ತಿದ್ದರೂ ಕೂಡ ಅವನೇನು ಮಾಡ್ತಾ ಇದ್ದ, ಅವರಿಗೆ ಭಯ ಪಡ್ತಾ ಇದ್ದ. ನಾವು ನೋಡ್ತೇವೆ, ಯಾಕಂದ್ರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು.
ನೆಕ್ಸ್ಟ್ 13ನೇ ವಚನ. ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಲೀಡರ್ ಏನು ಮಾಡುತ್ತಾನೆ, ಉಳಿದವರಾಗಿ ರೀತಿ ಫಾಲೋ ಮಾಡುತ್ತಾರೆ. ಹೀಗೆ ಬಾರ್ನಬನು ಅವರ ಕಪಟದ ಸೆಲವಿಗೆ ಬಿದ್ದನು. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ. ಸುವಾರ್ತೆ, ಗಾಸ್ಪೆಲ್ ಇಸ್ ನಾಟ್ ಅಬೌಟ್ ಅಸ್, ದ ಗಾಸ್ಪೆಲ್ ಇಸ್ ಅಬೌಟ್ ಜೀಸಸ್. ಸುವಾರ್ತೆ ನಾವು ಏನು ಮಾಡ್ತೇವಲ್ಲ, ನಾವು ಏನು ಮಾಡಿದ್ದೇವಲ್ಲ. ಸುವಾರ್ತೆ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ. ದಟ್ ಇಸ್ ದ ಗುಡ್ ನ್ಯೂಸ್. ನಾನು ಏನೇ ಮಾಡುವುದು, ನಾನು ಏನೇ ಮಾಡಿ ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಆತನು ಮಾಡಿದ್ದನ್ನು ನಾನು ಒಪ್ಪುವಾಗ ಆತನು ನನ್ನ ಜೀವಿತವನ್ನು ಬದಲಾಯಿಸ್ತಾನೆ. ಪ್ರೈಸ್ ಗಾಡ್. ಅನೇಕರು ಪ್ರಯತ್ನ ಮಾಡ್ತಾರೆ, ತಾವು ಬದಲಾಗಬೇಕು, ಬಲಹೀನತೆಗಳಿಂದ ನಾನು ಜಯ ಹೊಂದಬೇಕು ಅಂತ. ದೇ ಆರ್ ಟ್ರೈಂಗ್, ದೇ ಆರ್ ಫಾಸ್ಟಿಂಗ್ ಇಸ್ ಗುಡ್, ಬಟ್ ವಾಟ್ ಇಸ್ ದ ಇಂಟೆನ್ಷನ್? ಯಾಕೆ ನೀನು ಮಾಡ್ತಾ ಇದ್ದಿ? ವಾಟ್ ಇಸ್ ದ ಪರ್ಪಸ್? ನೀನು ಫಾಸ್ಟಿಂಗ್ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ. ನೀನು ಫಾಸ್ಟಿಂಗ್ ಮಾಡಿದ್ದರಿಂದ ನೀನು ಬದಲಾಗ್ತಿ. ನಿನಗೆ ದೇವರ ವಾಕ್ಯ, ದೇವರ ಉದ್ದೇಶ ನಿನಗೆ ಅರ್ಥ ಆಗ್ತದೆ ಅಷ್ಟೇ. ನ್ಯೂ ಟೆಸ್ಟಮೆಂಟಲ್ಲಿ ಓಕೆ, ಅವರ ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಪನಿಗೆ ಹೇಳಿದ್ದೇನೆಂದರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ? ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅವರೊಟ್ಟಿಗೆ ಊಟ ಮಾಡ್ತಿ, ಎಲ್ಲವನ್ನು ಮಾಡ್ತಿ. ಓಕೆ, ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ? ಓಕೆ, ಯಹೂದ್ಯರ ಪದ್ಧತಿಗಳು, ಧರ್ಮಶಾಸ್ತ್ರದ ನಿಯಮಗಳು, ಸಬ್ಬಾತ್, ಸುನ್ನತಿ. ಓಕೆ, ನೆಕ್ಸ್ಟ್ 15ನೇ ವಚನ. ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ. ನಾವು ಹುಟ್ಟು, ಅಪೊಸ್ತಲ ಪೌಲ ಹೇಳ್ತಾನೆ, ಯಹೂದ್ಯರು ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ. ಯಹೂದ್ಯರು ನೀತಿವಂತರೆಂದು ಕರೆಯಲ್ಪಡ್ತಾ ಇದ್ದರು. ಯಹೂದ್ಯರಲ್ಲದವರು ಪಾಪಿಗಳೆಂದು ಕರೆಯಲ್ಪಡ್ತಾ ಇದ್ದರು. ಇವರ ನೀತಿ ಏನಂತ ಹೇಳಿದರೆ, ಧರ್ಮಶಾಸ್ತ್ರದ ನೇಮ ನಿಷ್ಠೆಗಳನ್ನು ಅನುಸರಿಸಿದವನು ಅದರ ಮೂಲಕ ಜೀವಿಸಿ ದೇವರ ಸನ್ನಿಧಾನದಲ್ಲಿ ನೀತಿವಂತನೆಂದು ಕರೆಯಲ್ಪಡ್ತಾ ಇದ್ದ. ಓಕೆ, ಇದು ಕರ್ಮ ಮಾರ್ಗದಿಂದ ದೊರಕುವ ನೀತಿ. ಒಂದು ಕಾಲಗೋಸ್ಕರ ದೇವರು ಇಟ್ಟದ್ದು, ಒಂದು ಟೈಮ್ಗೋಸ್ಕರ, ಕ್ರಿಸ್ತ ನಂಬಿಕೆಯ ಕಾಲ ಬರುವ ತನಕ ಅಷ್ಟೇ. ಕ್ರಿಸ್ತ ನಂಬಿಕೆಯ ಕಾಲ ಮುಗಿದ ನಂತರ ದೇವರು ಆ ನೀತಿಯ ಬಟ್ಟೆಯನ್ನೆಲ್ಲ ಓಪನ್ ಮಾಡಿಬಿಟ್ಟ. ಇಡೀ ಲೋಕವು ದೇವರ ಮುಂದೆ ಒಂದೇ ರೀತಿ ಅಪರಾಧಿಯ ಕಾಣ್ತಾ ಇದೆ. ಎಲ್ಲರೂ ಆದಾಮನ ಸಂಬಂಧದಿಂದ ಎಲ್ಲರೂ ಪಾಪಿಗಳಾಗಿ ಕಾಣ್ತಾ ಇದ್ದಾರೆ. ಎಲ್ಲರೂ ಪಾಪಿಗಳಾಗಿ ಕಾಣ್ತಾ ಇದ್ದಾರೆ. ಲೋಕವೆಲ್ಲವೂ ದೇವರ ಮುಂದೆ ಅಪರಾಧಿಯಾಗಿ ಕಾಣ್ತಾ ಇದೆ. ದೇವರು ಆ ನೀತಿಯ ಬಟ್ಟೆಯನ್ನು ತೆಗೆದು ಬಿಟ್ಟ. ಯಾಕಂದರೆ ಅವರ ನೀತಿ ಏನಾಗ್ತಂತ ಹೇಳಿದ್ರೆ, ಅದು ಒಂದು ಮೇಜಿನ ಮೇಲೆ ಒಂದು ಕಲೆ ಇದೆ, ಒಂದನೇ ಮೇಜಿನ ಮೇಲೆ ಕಲೆ ಇದೆ, ಬಿಳಿ ಬಟ್ಟೆಯ ಮೇಲೆ. ಅದನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಬಟ್ ನಾನೇನು ಮಾಡ್ತಾ ಇದ್ದೇನೆ, ಆ ಮೇಜಿಗೆ ಒಂದು ಬಿಳಿ ಬಟ್ಟೆಯನ್ನು ಹಾಕ್ತಾ ಇದ್ದೇನೆ. ಸ್ಟಿಲ್ ಆ ಕಲೆ, ಆ ಮಾರ್ಕ್ ಅದು ಒಳಗಿದೆ. ಆ ಮೇಲೆ ಮಾತ್ರ ಹೆಂಗೆ ಕಾಣ್ತಾ ಇದೆ? ಬಿಳಿಯಾಗಿ ಕಾಣ್ತಾ ಇದೆ. ಅದೇ ಯಹೂದ್ಯರಿಗೆ ಈ ರೀತಿಯ ನೀತಿಯನ್ನು ದೇವರು ಕೊಟ್ಟನು. ನೇಮ ನಿಷ್ಠೆಗಳ ಮೂಲಕ ಅವರು ದೇವರ ಸನ್ನಿಧಾನದಲ್ಲಿ ನೀತಿವಂತರೆಂದು. ದೇವರೇನು ಮಾಡಿದ? ಯಾವಾಗ ಯೇಸು ಕ್ರಿಸ್ತನು ಬಂದ ಆವಾಗ ಆ ನೀತಿಯ ಬಟ್ಟೆ ತೆಗೆಯಲ್ಪಟ್ಟಿತ್ತು. ಈಗ ಯಹೂದ್ಯರಾಗಲಿ ಅನ್ಯರಾಗಲಿ ಅವರು ರಕ್ಷಣೆ ಹೊಂದಬೇಕಾದರೆ ದೇ ಮಸ್ಟ್ ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ದೇ ಮಸ್ಟ್ ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಇದನ್ನು ಒಪ್ಪಲಿಕ್ಕೆ ಯಹೂದ್ಯರು ರೆಡಿ ಇಲ್ಲ.
ಓಕೆ, ಇಲ್ಲಿ ನಾವು ನೋಡ್ತೇವೆ. ಆದರೆ 2:15 ವಚನ ನಾನೊಮ್ಮೆ ಕ್ಲಿಯರ್ ಆಗಿ ಓದ್ತೇನೆ. 2:15 ವಚನ, ನಾವಂತೂ ಹುಟ್ಟು ಯಹೂದ್ಯರು ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ. ಓಕೆ, ಆದರೂ ಯಾವನಾದರೂ ಏಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು, ಅಂದರೆ ಯಾವನಾದರೂ ಏಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ, ಅಂದರೆ ಆತನು ಫಿನಿಶ್ಡ್ ವರ್ಕ್, ಆತನು ಏನು ಕ್ರೂಜೆಯಲ್ಲಿ ಮಾಡಿದ ನಮ್ಮ ಪಾಪಗಳಿಗೋಸ್ಕರ, ಇಡೀ ಪಾಪಗೋಸ್ಕರ, ಇಡೀ ಲೋಕದ ಜನರ ಪಾಪಗೋಸ್ಕರ ಆತನು ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ, ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ, ಪಾಪಕ್ಕೆ ಪರಿಹಾರವನ್ನು ಕೊಟ್ಟಿದೆ. ಇಟ್ ಫಿನಿಶ್ಡ್. ಓಕೆ, ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. 17ನೇ ವಚನ, ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತನೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ, ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಯಹೂದ್ಯರು ಕೂಡ ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನೋ? ಎಂದಿಗೂ ಹೇಳಬಾರದು. ಪುನಃ ಇಲ್ಲಿ ನಾವು ಬರ್ತೀವಿ 2:17 ಬರುವ ಮುಂಚೆ ಇನ್ನೊಂದು ಕಡೆಯಲ್ಲಿ ನಿಮಗೆ ತೋರಿಸ್ತೇನೆ ನಾನು. ರೋಮನ್ಸ್ 3:17, ರೋಮನ್ಸ್ 3 ಸಮಾಧಾನದ ಮಾರ್ಗವನ್ನೇ ಅರಿಯರು. ಓಕೆ, 18, ಅವರ ಕಣ್ಣೆದುರಿಗೆ ದೇವರ ಭಯವಿಲ್ಲ ಎಂಬವುಗಳೇ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಇಡೀ ಲೋಕ, ಯಹೂದ್ಯರಾಗಲಿ ಎಲ್ಲರಾಗಲಿ, ಆದಾಮನ ಸಂಬಂಧದಿಂದ ಅವರು ಶಾರೀರಿಕ ವ್ಯಕ್ತಿಗಳು, ಶರೀರ ಸಂಬಂಧವಾದ ವ್ಯಕ್ತಿಗಳು, ಶಾರೀರಿಕ ವ್ಯಕ್ತಿಗಳು. ದೇ ಆರ್ ಡೆಡ್ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ಅವರು ಸತ್ತವರು. ಪ್ರತಿಯೊಬ್ಬ ವ್ಯಕ್ತಿ ಪಾಪಿಯಾಗಿ ಅಪರಾಧಿಯಾಗಿ ದೇವರ ಮುಂದೆ ನಿಲ್ಲುವುದು. ನೆಕ್ಸ್ಟ್ 20ನೇ ವಚನ, ಯಾಕಂದ್ರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ಓಕೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. 22ನೇ ವಚನ, ದೇವರಿಂದ ಆಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ. ನಂಬುವವರೆಲ್ಲರಿಗೆ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ನೆಕ್ಸ್ಟ್ ಹೇಳ್ತದೆ 23ನೇ ವಚನ, ಹೆಚ್ಚು ಕಡಿಮೆ ಏನಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪಿಗಳು, ಯಹೂದ್ಯರಾಗಲಿ ಗ್ರೀಕರಾಗಲಿ, ಎಲ್ಲರೂ ಧರ್ಮಶಾಸ್ತ್ರದ ಅಡಿಯಲ್ಲಿರುವವರು ಎಲ್ಲರೂ. ಓಕೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದೆ ಇಟ್ಟನು, ಅಂದರೆ ಯೇಸುವನ್ನು ಮುಂದೆ ಇಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡೆಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ನಾವು ನೋಡ್ತೇವೆ ಇಡೀ ಲೋಕ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ರಕ್ಷಣೆಯನ್ನು ಹೊಂದಬೇಕಾದರೆ ಆತನು ಯೇಸು ಕ್ರಿಸ್ತನ ಕಲ್ವರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಅವರು ಒಪ್ಪಿಕೊಳ್ಳಬೇಕು. ಪ್ರೈಸ್ ಗಾಡ್. They will receive the abundance of grace and gift of righteousness. Praise God. ಧರ್ಮಶಾಸ್ತ್ರ ಅದು ಶಾರೀರಿಕ ವ್ಯಕ್ತಿಗಳಿಗೆ, ಧರ್ಮಶಾಸ್ತ್ರ ಅದು ಶಾರೀರಿಕ ವ್ಯಕ್ತಿಗಳಿಗೆ, ಬಾರ್ನ್ ಅಗೇನ್ ಆದವರಿಗೆಲ್ಲ. ಓಕೆ, ಈಗ ನಾವು ಪುನಃ 2:17 ನಾವು ಓದುವ.
Galatians 2 chapter 17. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತನೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನ ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು ಎಂದು ಹೇಳಬಾರದು. ನೆಕ್ಸ್ಟ್, ನಾನು ಕೆಡವಿದ್ದೇನೆ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನೆ ಅಲ್ಲ, ನಾನಂತೂ ದೇವರಿಗಾಗಿ ಜೀವಿಸಿದಗೋಸ್ಕರ, ನಾನಾದರೂ ದೇವರಿಗಾಗಿ ಜೀವಿಸಿದಗೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು. 20ನೇ ವಚನ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಆ ಪಾಪಿ ಅಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಕ್ರಿಸ್ತನು ನಿನ್ನಲ್ಲಿ ಜೀವಿಸಿದಾಗ ನೀನು ಪಾಪದ ಜೀವಿತವನ್ನು ಜೀವಿಸ್ತಿಲ್ಲ. ಕ್ರಿಸ್ತನು ನಿನ್ನಲ್ಲಿ ಜೀವಿಸುವಂಥದ್ದು ಪರಿಶುದ್ಧವಾದ ಜೀವಿತ. ಇನ್ನು ಮುಂದೆ ನೀನಲ್ಲ ಜೀವಿಸುವುದು, ಆತನು ನಿನ್ನಲ್ಲಿ ಜೀವಿಸ್ತಾನೆ. ಆತನು ನಿನ್ನಲ್ಲಿ ಪರಿಶುದ್ಧತೆಯಲ್ಲಿ ಜೀವಿಸ್ತಾನೆ. ಆತನು ನಿನ್ನಲ್ಲಿ ಮಹಿಮೆಯಲ್ಲಿ ಜೀವಿಸ್ತಾನೆ. ಆತನು ನಿನ್ನಲ್ಲಿ ಆರೋಗ್ಯದಲ್ಲಿ ಜೀವಿಸ್ತಾನೆ. ಆತನು ನಿನ್ನಲ್ಲಿ ಸಮಾಧಾನದಲ್ಲಿ ಜೀವಿಸ್ತಾನೆ. ಆತನು ನಿನ್ನಲ್ಲಿ ಜಯದಲ್ಲಿ ಜೀವಿಸ್ತಾನೆ. ಜಸ್ಟ್ ಅಲೌ ಹಿಮ್ ಟು ಲಿವ್ ಹಿಸ್ ಲೈಫ್. ಇನ್ನು ಮುಂದೆ ನೀನಲ್ಲ, ಆತನು ನಿನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. 21ನೇ ವಚನ ಹೇಳ್ತದೆ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತದೆ, ಗಲೇಷಿಯನ್ 3 ಚಾಪ್ಟರ್, ಈ ಹೋಲ್ ಚಾಪ್ಟರ್ ಆತನು ಮಾತಾಡ್ತಾನೆ. 21ನೇ ವಚನ 21 ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆಂದಿಗೂ ತಿಳ್ಕೊಳ್ಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. ಹಾಗಾಗದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ಇಲ್ಲಿ ಧರ್ಮಶಾಸ್ತ್ರದ ಅಡಿಯಲ್ಲಿದ್ದವರಿಗೆ ಹೇಳುವುದು, ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು. ಇಲ್ಲಿ ಅಪೊಸ್ತಲ ಪೌಲ ತನ್ನನ್ನು ಅಪ್ಲೈ ಮಾಡಿ ಹೇಳ್ತಾರೆ, ಯಾಕಂದ್ರೆ ಆತನ ಯಹೂದ್ಯರಿಂದ ರಕ್ಷಣೆ ಬಂದವನು, ತನ್ನನ್ನು ಸೇರಿಸಿ ಅಲ್ಲಿ ಹೇಳುವಂಥದ್ದು. ಧರ್ಮಶಾಸ್ತ್ರವು ನಮ್ಮನ್ನು ಕಾವಲಂದು ಕ್ರಿಸ್ತ ನಂಬಿಕೆಯ ಕಾಲ ಬರುವ ತನಕ. ಕ್ರಿಸ್ತ ನಂಬಿಕೆಯ ಕಾಲ ಏನು? ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಹೀಗಿಲ್ಲ, ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತನೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಇಲ್ಲಿ ಅಪೊಸ್ತಲ ಪೌಲನು ತನ್ನನ್ನು ಪ್ಲೇಸ್ ಇಟ್ಟು ಮಾತಾಡುವಂತ. ಓಕೆ, ಧರ್ಮಶಾಸ್ತ್ರವು ನಮ್ಮನ್ನು ಕಾಯುತ್ತದೆ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಈಗ ನೀವು ಪಾಪಿಗಳಲ್ಲ, ದೇವರ ಪುತ್ರರಾಗಿದ್ದೀರಿ. ಪುತ್ರರಾದ ಮೇಲೆ ಆತ್ಮದಲ್ಲಿ ಇನ್ನು ಯಹೂದ್ಯನು ಗ್ರೀಕನು ಎಂಬ ಇಲ್ಲ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೆಕ್ಸ್ಟ್ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಆತ್ಮದಲ್ಲಿ ಯಾವ ಭೇದ ಇಲ್ಲ. ಕಾಣದ ಲೋಕದಲ್ಲಿರುವ ದೇವರಿಗೆ ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಒನ್ ಗಾಡ್. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆ ಎಂದು, ಗಂಡು ಹೆಣ್ಣು ಎಂದು ಭೇದ ಇಲ್ಲ. ಆತ್ಮದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಆತ್ಮದಲ್ಲಿ ಮ್ಲೆಚ್ಚ ಹೂಣ ಎಂಬ ಭೇದ ಇಲ್ಲ. ಆತ್ಮದಲ್ಲಿ ಯಹೂದ್ಯನು ಗ್ರೀಕನು ಎಂಬ ಭೇದ ಇಲ್ಲ. ಆತ್ಮದಲ್ಲಿ ಪ್ರೊಟೆಸ್ಟೆಂಟ್ ಕ್ಯಾಥಲಿಕ್ ಎಂಬ ಭೇದ ಇಲ್ಲ. ನೀವು ಶಾರೀರಿಕವಾಗಿ ಹುಟ್ಟಿರುವಾಗ ಅನೇಕ ಭೇದಗಳಿರಬಹುದು. ಧರ್ಮಶಾಸ್ತ್ರವು ಶರೀರಕ್ಕೆ ಕೊಟ್ಟದ್ದು, ಧರ್ಮಶಾಸ್ತ್ರವು ಆತ್ಮಿಕವಾದದ್ದು. ಬಟ್ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ದೇಹ ಧರ್ಮಕ್ಕೆ ಒಳಗಾದವನು.
7:14-15 ರೋಮನ್ಸ್. But we are all spiritual people. See? For we know that the law is a spiritual, but I am carnal, sold under sin. ಇದು ಆತನ ರಕ್ಷಣೆ ಹೊಂದುವ ಮುಂಚೆ ವಿಷಯ ಮಾತಾಡುವಂತ ನಾನು ಏನಾಗಿದ್ದೆ. Praise God. ಅದಕ್ಕೆ 7ನೇ ವಚನದಲ್ಲಿ ಬರೀತಾನೆ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಬರೆಯುವುದೇನೆಂದರೆ, ಸಹೋದರಿ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಆ ಹೋಲ್ ಚಾಪ್ಟರ್ ಆತನು ಎಕ್ಸ್ಪ್ಲೇನ್ ಮಾಡುತ್ತಾನೆ. ತನ್ನನ್ನು ಯಹೂದ್ಯರ ಸ್ಥಾನದಲ್ಲಿ ಇಟ್ಟುಕೊಂಡು ಮಾತಾಡುತ್ತಾನೆ. ಈ ಗಲೇಷನ್ ಪತ್ರಿಕೆ ಅದೇ ರೀತಿ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 5ನೇ ಅಧ್ಯಾಯ 16ನೇ ವಚನ, 5 ಚಾಪ್ಟರ್ 16 ವರ್ಸ್. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ. ಎಸ್, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಅಂದರೆ ಬಾರ್ನ್ ಅಗೇನ್ ಆಗುವ ಮುಂಚೆ ಏನು ಕರ್ಮಗಳು, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಗಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದಾವತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗ ನಿಮ್ಮನ್ನು ಎಚ್ಚರಿಸ್ತೇನೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ, ಯಾವಾಗ ನೀನು ಬಾರ್ನ್ ಅಗೇನ್ ಆಗುತ್ತೆ, ನಿನ್ನ ಆತ್ಮವು ರೀಕ್ರಿಯೇಟ್ ಆಗುತ್ತದೆ, ಬಾರ್ನ್ ಆಫ್ ಗಾಡ್. ಅದರ ಫಲವೇನಂತ ಹೇಳಿದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶ್ರಮೆದವೇ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವಾಯಿಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಆ ಓಲ್ಡ್ ನೇಚರ್ ಡೈಡ್ ಆನ್ ದ ಕ್ರಾಸ್. ನಾವು ಆತ್ಮನಿಂದ ಜೀವಿಸ್ತಿರಲಾಗಿ ಇಲ್ಲಿ ಹೇಳ್ತಾನೆ. ಈಗ ನಾವು ಶರೀರದಲ್ಲಿ ಜೀವಿಸ್ತಲ್ಲ. If we live in the spirit, let us also walk in the spirit. Walk in love, walk in joy, walk in peace, walking in authority. See, if we live in the spirit, let us also walk in the spirit. ನಾವು ಆತ್ಮನಿಂದ ಹುಟ್ಟುವುದು when we believe the finished work of the cross. That is the grace of God. Praise God. ಇಲ್ಲಿ ಅಪೊಸ್ತಲ ಪೌಲ ಧರ್ಮಶಾಸ್ತ್ರ ಮತ್ತು ಕೃಪೆಯ ಬಗ್ಗೆ ಇಲ್ಲಿ ಮಾತಾಡೋಣ. ಕೃಪೆಯಿಂದ ನಾವು ಹೊಸದಾಗಿ ಹುಟ್ಟಿದ್ದೇವೆ. ನಾವು ಕೃಪೆಯಿಂದ ಆತ್ಮನಿಂದ ನಾವು ಜೀವಿಸ್ತೇವೆ. Praise God. ಇದರ ಅದು ಕಾಂಟೆಸ್ಟ್ ಅಪೊಸ್ತಲ ಪೌಲನು ಮಾತಾಡುವಂಥದ್ದು. ನಾವು ಆತ್ಮನಿಂದ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. Let us walk in the spirit. We are not walk by sight, we are walk by faith after we born again. ನಾವು ಹೊಸದಾಗಿ ಹುಟ್ಟಿದ ನಂತರ ನಾವು ನೋಡುವವರಾಗಿ ನಡೆಯುವವರಲ್ಲ, ನಂಬುವವರಾಗಿ ನಡೆಯುತ್ತೇವೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಆತನು ನಿಮ್ಮ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸ್ತಾನೆ, ಹೂಣಲ್ಪಟ್ಟು ಆತನು ಪುನರುತ್ತನಾಗಿದ್ದಾನೆ. ನೀವು ಆತನು ಮಾಡಿದ ಕೆಲಸವನ್ನು ನೀವು ನಂಬಿದಾಗ ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಸೃಷ್ಟಿಸಲ್ಪಟ್ಟಿದ್ದೀರಿ, ಹೊಸದಾಗಿ ಹುಟ್ಟಿದ್ದೀರಿ, ನೀವು ದೇವರಿಗಾಗಿ ಜೀವಿಸ್ತೀರಿ. You are born of God. ದೇವರ ಲೈಫ್ ನಿಮ್ಮ ಒಳಗೆ ಅದು ಕೆಲಸ ಮಾಡುತ್ತದೆ. The life of God work in and through you. ನೀವು ಡಿಫರೆಂಟ್ realm ಅಲ್ಲಿ ಹುಟ್ಟಿದ್ದೀರಿ. The realm of life, realm of health, ಅದರಲ್ಲಿ ಹುಟ್ಟಿದ್ದೀರಿ.
Pray, let's pray. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ನಮ್ಮ ಪಾಪಗಳಿಗೋಸ್ಕರ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕ ಕಳಿಸ್ತಿ. ಆತ ನಮ್ಮ ಅಪರಾಧ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆಗಿ ಆತ ನಮ್ಮನ್ನು ವಿಮೋಚಿಸಿದ್ದಾನೆ. ಆತನು ಮಾಡಿದ ಕೆಲಸವನ್ನು ನಾವು ಹೃದಯದಲ್ಲಿ ನಂಬುತ್ತೇವೆ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಅಂತ ವಾಕ್ಯ ಹೇಳ್ತದೆ. ವಿ ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ನಾವು ನಂಬುತ್ತೇವೆ, ನಮಗೆ ಬಿಡುಗಡೆ ಆಯಿತು. ನಾವು ಆತ್ಮನಿಂದ ಹುಟ್ಟಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ಆತ್ಮದಲ್ಲಿ ಜೀವಿಸುವ ಕಾರಣ ಆತ್ಮನನ್ನು ಅನುಸರಿಸಿ ನಾವು ನಡೆಯುವರಾಗಿದ್ದೇವೆ. ವಿ ಥ್ಯಾಂಕ್ ಯು ಲಾರ್ಡ್, ವಿ ಆರ್ ವಾಕಿಂಗ್ ಇನ್ ದ ಸ್ಪಿರಿಟ್. ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆಯಿರಿ, ಆಗ ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸ್ತಿಲ್ಲ. ವಿ ಥ್ಯಾಂಕ್ ಯು ಲಾರ್ಡ್, ವಿ ಆರ್ ವಾಕಿಂಗ್ ಇನ್ ದ ಸ್ಪಿರಿಟ್, ವಾಕಿಂಗ್ ಇನ್ ಲವ್, ವಾಕಿಂಗ್ ಇನ್ ಜಾಯ್, ವಾಕಿಂಗ್ ಇನ್ ಪೀಸ್. ಓ ಗಾಡ್, ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಅಂತರ್ಯದಲ್ಲಿ ಪ್ರಜ್ವಲಿಸಲಿ. I bless each and every one, oh God. In Jesus' name, amen, amen, amen.